ಏನ್ ಮಗ ಬಟ್ಟೆ ಒಗ್ದಾಯ್ತಾ? ಅಯ್ಯೋ ಇಲ್ಲ ಕಣಮ್ಮ, ಈಗ ಬಂದೆ. ನೀವು ಬರೋದವ್ರ ಗಳಿಗೆ ಏನಾಗ ಬಂದೆ ಕಣಮ್ಮ. ಇನ್ನು ಒಗಿಬೇಕು, ಇನ್ನು ಒಂದು ಕುಕ್ಕಿ ಅವೆಲ್ಲ ಬಟ್ಟೆ. ನೀರ್ ಬಿಟ್ಟಿತ್ತಿಲ್ವಾ ಇಲ್ಲಿ ಗಂಟ ಬಂದಿದೆಯಲ್ಲ? ಅಯ್ಯೋ ಅಮ್ಮ ಬಟ್ಟೆ ಜಾಸ್ತಿ ಇದ್ದು ಸುಮಾರು ದಿವಸದಿಂದ ಒಗ್ದೈತಿಲ್ಲ. ಇರೋದು ಒಂದೇ ನಲ್ಲಿ ಅಲ್ವಾ ಮನೇಲಿ. ನಾವು ಅದನ್ನ ಹಿಡ್ಕೋಬೇಕು, ಅತ್ತೆಯವರೆಲ್ಲ ಅದನ್ನ ಹಿಡ್ಕೋಬೇಕಲ್ಲ. ಮನೆ ನೀರ್ಗಿರೆಲ್ಲ ಸಾಕಾಯ್ಕಿಲ್ಲ. ಒಂದೇ ನಲ್ಲಿಲಿ ಬಟ್ಟೆ ಒಕ್ಕೊಂಡು ಆಮೇಲೆ ನೀರ್ಗಿರ್ನೆಲ್ಲ ಹಿಡ್ಕೊಳಕ್ಕೆಲ್ಲ ಆಯ್ಕಿಲ್ಲ. ಜಜ್ಜಿ ನಿಲ್ಸ್ಬಿಡ್ತಾನಲ್ಲ. ಅದಕ್ಕೆ ತಾಳು ಒಂದ್ಗಳಿಗೆ ಹೋಗಿ ಕಾವಲಿನೇ ಒಕ್ಕ ಬಂದ್ಬಿಡಕಾಯ್ತದೆ ಅನ್ಬಿಟ್ಟು ಹಂಗೆ ಬಂದೆ ಕಣಮ್ಮ. ಅಲ್ಲಿ ಒಗದೆ ಸಮಾಧಾನ ಆಯ್ಕಿಲ್ಲ. ಒಂದೊಂದ್ ಜೊತೆ ಎರಡು ಜೊತೆ ಇದ್ರೆ ಒಕ್ಕಬೋದು. ಈ ಪಾಟಿ ಅವೆಲ್ಲ ಬಟ್ಟೆ ಚೆನ್ನಾಗಿರಕಿಲ್ಲ. ಹೊಟ್ಟಿತಾವೆ ಒಗದ್ರೆ ಆಮೇಲೆ ನೀರು ಬೇರೆ ಜಾಸ್ತಿ ಬಿಡಕ್ಕಿಲ್ವಲ್ಲ. ಈಗ ಬ್ಯಾಸ್ಗೆ ಅನ್ಬಿಟ್ಟು ನೀರ್ನೇ ಕಡಿಮೆ ಮಾಡ್ಬಿಟ್ಟಾನೆ ಬಿಡೋದ. ಏನು 1 ಗಂಟೆ 2 ಗಂಟೆ ಬಿಡ್ತಾನೆ. ಅವನೇ ಒಟ್ಟಿಗೆ ಕೋಣೆಗೆ ಡ್ರಮ್ಗೆ ಗುಂಡಿಗೆ ಕಡೆಯಕ್ಕೆ ಅಂತ ಹಿಡ್ಕೊಂಡು ಒಟ್ಟಿಗೆ ಪಾತ್ರೆ ಬೆಳಿಕೊಂಡು ಮನೆಗೆ ಒರ್ಸ್ಕೊಳ್ಳೋ ಗಂಟ ನೀರು ನಿಂತೇ ಹೋಗ್ಬಿಡ್ತಾರೆ. ಇನ್ನು ಯಾವಾಗ ಮಾಡೋದು? ಅದಕ್ಕೆ ಇವತ್ತು ಹೆಂಗಿರು ನೀರು ಬಿಡ್ತಿತ್ತಿಲ್ವಲ್ಲ, ನಾಳೆ ಗಂಟೆ ಕಾಯ್ಕ ಕೂತ್ಕೊಂಡ್ರೆ ಇನ್ನೂ ಒಂದಷ್ಟು ಬಟ್ಟೆ ಆಗೋಯ್ತವೆ. ಇವತ್ತು ಅಕ್ಕ ಬಂದ್ಬಿಟ್ರೆ ನಾಳೆಗೆ ನೀರು ಬಿಡ್ತಾನಲ್ಲ, ನೀರಿಗೆ ಹಿಡಿಯಕ್ಕೆ ಸರಿ ಆಯ್ತದೆ ಅಂದ್ಬಿಟ್ಟು ಹಂಗೆ ಬಂದೆ. ನೀನೇನಮ್ಮ ಇತ್ತಾಗ ಬಂದ್ಬಿಟ್ಟಿದ್ದಿ ಒಂದಿಷ್ಟು ಪಾತ್ರೆ ಹಿಡ್ಕೊಂಡು. ನೇ ಮಗ ಅದೇ ಹೊಲಕ್ಕೆ ಬಂದಿದೆ. ಹೆಂಗಿರು ಹೊಲಕ್ಕೆ ಬಂದಿದ್ನಲ್ಲ, ತಾಳು ಹಂಗೆ ಪಾತ್ರೆ ಬೆಳಿಕೊಂಡು ಬರಕಾಯ್ತದೆ ಅಂದ್ಬಿಟ್ಟು ನಾಳೆಗೂ ನಮ್ಮ ಬೀದಿಗೆ ನಾಳೆಗೆ ಬಿಡೋದು ನೀರು. ಅದಕ್ಕೆ ನಾಳೆ ಕಂಟ ನೀರು ಇಲ್ಲ ಕಣ್ಮಗ. ನೀನು ಹೇಳಂಗೆ ಬ್ಯಾಸ್ಗೆ ಅಲ್ವಾ, ಉಸಿ ನೀರು ಬಿಡ್ತಾನೆ. ಕೇಳಿದ್ರೆ ಟ್ಯಾಂಕಿ ತವ ಹಿಡಿಯೋಕೋದ್ರೆ ಟ್ಯಾಂಕ್ ಬಿಡು ಅಂದ್ರೆ ನಿಮ್ಮ ಮಟ್ಟಿ ತವ ಹಿಡ್ಕೊಳ್ಳೋದಕ್ಕೆ ನೀರು ಬಿಡಕ್ಕಿಲ್ವ ಅಂತ ನಮಗೆ ಉಲ್ಟಾ ಮಾತಾಡ್ತಾನೆ. ನೀರು ಖಾಲಿ ಆಗೋಗಿದ್ದೋ, ನಮ್ಮ ಮಟ್ಟಿಗೆ ಒಯ್ಕ್ಳು ಮಕ್ಕಳು ಎಲ್ಲ ಬಂದಿದ್ದು. ನೆನ್ನೆ ಎಲ್ಲ ಓದೋ ನೀರೆಲ್ಲ ಖಾಲಿ ಆಗ್ಬಿಟ್ಟವೆ. ಅದಕ್ಕೆ ತಳು ಕಾವಲಿಗರು ಹೋಗ್ಬಿಟ್ಟು ಅಚ್ಚುಕಟ್ಟೆ ಬೆಳಿಕ ಬರೋದು ಆಗಿರೋ ಹೊಲ್ಕೋಯ್ತಿದ್ದಲ್ಲ ಅಂದ್ಬಿಟ್ಟು ಬಂದೆ. ಬೆಳಗ್ಬಿಟ್ಟು ಹುಸಿ ಹಂಗೆ ಹೊಲ್ಕೋಗ್ಬಿಟ್ಟು ನೋಡ್ಕೊಂಡು ಹೋಯ್ತೀನಿ ಅಷ್ಟೇ. ಇಲ್ಲೇ ಅಲ್ವ ಹೊಲ ಇರೋದು, ದಂಡೆನ ನಮ್ಮ ಹೊಲಕ್ಕೂ ಕಾವಲಿಗೂ ಭಾರಿ ದಂಡ. ಏನು ಜಾಸ್ತಿ ದೂರ ಏನು ಹೋಗಂಗಿಲ್ವಲ್ಲ. ಇನ್ನೇನು ಮಗ ಎಲ್ಲ ಕಾವು ಕಿವುಡಿ ಇಲ್ಲ ನಿಮ್ಮ ಅತ್ತೆ ಹೊಲ್ಕೋಗವ್ರೆ ಕಣಮ್ಮ. ಅತ್ತೆ ಆಮೇಲೆ ಅಮ್ಮ ಎಲ್ಲ ಹೊಲ್ಕೋಗವ್ರೆ. ಏನು ಈಗ ಹೊಸಿ ಪರವಾಗಿಲ್ವ ನಿಮ್ಮ ಗಂಡ? ಮೊದ್ಲಂಗೆ ಹಾಡನು ಇಲ್ಲ ಈಗ ಹೊಸಿ ಸುಮಾರಾಗಿ ಬುದ್ಗಿದ್ದಿ ಕಲ್ತ್ಕೊಂಡು ಅಚ್ಕಡೆ ನೋಡ್ಗಿಡ್ಕ ಹೋಯ್ತಿದ್ದಾನೆ ಮಗ. ಏನವ ಕತೆ? ಪರವಾಗಿಲ್ವಾ? ನನಗಂತೂ ಕೇಳ್ಬಿಟ್ಟು ಭಾರಿ ಬೇಜಾರಾಗಿತ್ತು. ಅಂತ ಒಳ್ಳೆ ಹೆಣ್ಣು, ಚಂದುಳ್ಳಿ ಹೆಣ್ಣು ಇನ್ನು ಕೆಲಸ ಮಾಡ್ಬಿಟ್ನಲ್ಲ ಅಂತ ಭಾರಿ ಬೇಜಾರಾಯ್ತಿತ್ತು. ನಮ್ಮ ಹೊಟ್ಟೆಯವ್ರು ಹಂಗೆಯ ಭಾರಿ ಒಳ್ಳೆ ಹೆಣ್ಣು ಆಗಿಂದ ಬಂದಾಗಿಂದ ಒಬ್ರ ಕಡೆ ಒಂದು ಅನ್ಸ್ಕೊಂಡಿಲ್ಲ, ಹಾಡ್ಸ್ಕೊಂಡಿಲ್ಲ, ಅಟ್ಟಿಲ್ಲ ಹೆಂಗೋ ಗೊತ್ತಿಲ್ಲ. ಆದ್ರೆ ಆಚೆಲ್ ಮಾತ್ರವ ನೀನಾಗಲಿ ನಿಮ್ಮ ವಾರ್ಗಿತೀರೇ ಆಗಲಿ 3 ಜನ ಇದ್ದೀರಲ್ಲ, ಆ ಗಿರ್ಜಾ ಮಗಳಾಗ್ಲಿ ಯಾರೇ ಆಗಲಿ ಭಾರಿ ಒಳ್ಳೆ ಬುದ್ಧಿ ಕಲ್ತಿದ್ದೀರಿ. ಹಂಗೆ ಅಂತಿದ್ರು ನಮ್ಮ ಮಟ್ಟೆಯವ್ರು. ಭಾರಿ ಒಳ್ಳೆ ಇಟ್ಲು. ಇದು ಯಾಕೆ ಕಲ್ತ್ಕೊಬಿಟ್ಟ ದುರ್ಬುದ್ಧಿಯ? ಅವನು ರಮೇಶನು ಒಳ್ಳೆಯವನೇ. ಅದೇ ಇತ್ತೀಚೆಗೆ ಯಾಕೆ ಏನು ಕಲ್ತ್ಕೊಬಿಟ್ಟ ಅಂತ ಭಾರಿ ಬೇಜಾರು ಮಾಡ್ಕೊಳ್ಳೋರು. ಈಗೇನೋ ಒಳ್ಳೆ ಬುದ್ಧಿ ಎಲ್ಲ ಕಲ್ತ್ಕೊ ಹೋಯ್ತವ್ರೆ ಅಂತಿದ್ಯಲ್ಲ ಮಗ. ಬಿಡು, ನನಗೂ ಭಾರಿ ಖುಷಿ ಆಯಿತು ಕತೆ. ಭಾರಿ ಖುಷಿ ಆಯಿತು. ಇನ್ನೇನವ ಹುಷಾರಾಗಿ ಹೋಗು. ಗಂಡನ್ನ ಅದು ಬಸ್ತಾರ ಇಡ್ಸ್ಕೊ, ಬಿಡ್ಬೇಡ ಹಂಗೆ. ಬಿಟ್ರೆ ಸರಿ ಆಯ್ಕಿಲ್ಲ. ಒಂದ್ಸಲಿ ಎಡ್ಗಿಡೋದ್ರೆ ಇನ್ನು ಮುಂದಿನ ಸರಿ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ಜಾಸ್ತಿ ಬಿಡಕ್ಕೆ ಹೋಗ್ಬೇಡ. ಏನಾರು ಇದ್ರೆ ಅತ್ತೆ ಮಾವನಿಗೆ ಹೇಳು, ತಿಳಿಸು. ಏನು ಪಾಲಾಗಿದ್ದೀರಿ ತಾನೇ? ಕಣಮ್ಮ, ಹೋದರ್ಸಲೆ ಪಾಲಾದ್ವಲ್ಲ, ಎಲ್ಲ ಬೇರೆ ಬೇರೆನೇ ಇರೋದು. ಮಾತುಗಿತು ಕತೆ ಎಲ್ಲ ಹೆಂಗೆ? ನಿಮ್ಮ ಅತ್ತೆಯವರು ಮಾವರು ಎಲ್ಲ ಮಾತುಗಿ ತಾಳಾರೋ ಇಲ್ವೋ? ಇಲ್ಲ ಕಣಮ್ಮ, ಎಲ್ಲ ಚೆನ್ನಾಗಿ ಮಾತುಕತೆ ಎಲ್ಲ ಚೆನ್ನಾಗಿ ಆಡ್ತಾರೆ. ಅದೇನು ತೊಂದರೆ ಇಲ್ಲ. ಚೆನ್ನಾಗಿ ಅಲ್ಲಿಗೆ ಹೋಗಿ ನಾವು ಊಟ ಮಾಡ್ತೀವಿ, ಅವರು ಬಂದು ನಮ್ಮ ಮಟ್ಟಿನ ಉಣ್ತಾರೆ, ತಿಂತಾರೆ, ಎಲ್ಲ ಚೆನ್ನಾಗಿವಿ. ಅದೇ ಪಾಲಾಗಿವೆ ಅಷ್ಟೇ. ಹೋದರ್ಸಲೆ ಪಾಲಾದು ಅವ್ರ ಪಾಲ ಅವ್ರವ್ರು ತಗೊಂಡವ್ರೆ. ಮಧ್ಯದಲ್ಲಿರೋನು ಅವನು ಎಲ್ಲೋ ಸಿಟಿಗೆ ಹೋಗಿದ್ದಾನಂತಲ್ಲ. ಏನು ಕೆಲಸ ಸಿಕ್ತಾ? ಏನು ಕೆಲಸ ಮಾಡೋದು? ಎಷ್ಟು ಸಂಬಳ? ಅಮ್ಮ ಅದು ಏನಂತ ನನಗೆ ಗೊತ್ತಿಲ್ಲ ಕಣಮ್ಮ, ನಾನು ಅಷ್ಟೇನು ಕೇಳಿಲ್ಲ. ಒಟ್ಟಿಗೆ ಕೆಲ್ಸಕ್ಕೆ ಹೋಯ್ತವ್ರೆ. ಚೆನ್ನಾಗಿ ಅಚ್ಚುಕಟ್ಟಾಗಿ ಅವ್ರೆ. ಏನು ತೊಂದರೆ ಇಲ್ಲ. ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಬದುಕಾಟ ಮಾಡ್ಕೊಂಡು ಚೆನ್ನಾಗಿ ಹೋಯ್ತವ್ರೆ. ಅವ್ರದ್ದೇನು ತೊಂದರೆ ಇಲ್ಲ ಕಣಮ್ಮ. ನಮ್ಮದೇ ಹಿಂಗೆ ಆಗೋಗಿದ್ದು. ಎಲ್ಲ ಚೆನ್ನಾಗ್ಯವ್ರೆ. ಏನು ಕುಳ್ಳನು ಚೆನ್ನಾಗವನೆ, ಏನೋ ಮಯಸ್ಸನ್ನು ಚೆನ್ನಾಗವನೆ, ಅವ್ರ ಹಿಡ್ತರು ಚೆನ್ನಾಗಿ ನೋಡ್ಕೊಂಡವ್ರೆ. ನಂದೆ ಎಣ್ಣೆ ಬೇರೆ ಕೆಟ್ಬಿಟ್ಟಂಗೆ ಆಗೋಯ್ತು ಮಗ. ಏನು ಆಯ್ಕಿಲ್ಲ ಕತೆ, ತಲೆ ಕೆಡಿಸ್ಕೊಬೇಡ. ಕಷ್ಟ ಮನ್ಸಿಗೆ ಬರ್ದನೆ ಮರಕ್ಕೇನು ಬರೋಕ್ಕಿಲ್ಲ. ಅದಕ್ಕಂಗೆ ಯೋಚನೆ ಮಾಡ್ಕೊಂಡಿದ್ದೆ ನೀನು. ಏನು ಆಯ್ಕಿಲ್ಲ ಸುಮ್ಮನಿರು, ಎಲ್ಲ ಸರಿ ಆಯ್ತದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ನಕ್ಕಿಲ್ವಾ ಮಗ? ಆಗೋದೆಲ್ಲ ಒಳ್ಳೇದಕ್ಕೆ, ತಲೆಗಿನ ಕೆಡಿಸ್ಕೊಬೇಡ. ಏನು ಆಯ್ಕಿಲ್ಲ, ಸುಮ್ಮನಿರು. ಸುಮ್ಮನೆ ಅಚ್ಚುಕಟ್ಟಾಗಿ ಬಾಳಾಟ ಬದುಕಾಟ ಮಾಡ್ಕೊಂಡು ಹೋಗು. ಈಗಲಾರು ಬುದ್ಧಿ ಕಲ್ತ್ಕೊಂಡಾಗ ಅದೇ ದುಡ್ಡು ಗಿಡ್ಡೆಲ್ಲ ಕಟ್ಸಿದ್ರಿ ತಾನೇ ಹೇಳ್ತಾವು. ಅವಳು ಹುಟ್ಲು ಪರ್ ಮುಂದೆ ಹುಷಾರಾಗಿರು. ನೀವು ಬಿಟ್ರುವೆ ನಾವು ಬಿಟ್ರುವೆ ಮುಂದೆ ಬಿಡೋಕ್ಕಿಲ್ಲ ಅಂತೇಳು ಅವಳು. ಬಾಯಿಗೆ ಬರ್ತದೆ ಸರಿಯಾಗಿ. ಊರಲ್ಲಿ ಯಾರ ಕಡೆಯೂ ಒಳ್ಳೇದು ಅನ್ಸ್ಕೊಂಡಿದ್ದಲ್ಲ ಅವಳು. ಊರಲ್ಲಿರೋರ ಕೈಲೆಲ್ಲ ತೂತು ಅನ್ಸ್ಕೊಂಡ್ರೆ ಅದೇ ಮುಂಡೆದದು, ದರ್ದ ಮುಂಡೆದು ಸುಳೆ ಮುಂಡೆ ಅವಳು. ಬಂದರೆ ಬಾಯಿಗಿಂತ ಬರ್ತವೆ. ಹುಷಾರಾಗಿರು. ನಿನ್ನ ಗಂಡನ ಹುಷಾರಾಗಿ ಮಡಿಕೋ. ನಿನ್ನ ಜವಾಬ್ದಾರಿ, ನಿನ್ನ ಸಂಸಾರ ನೀನು ನೆಟ್ಟು ಮಡಿಕೊಳ್ಳೋದು ನಿನಗೆ ಗೊತ್ತಿರ್ಬೇಕು ನಾವೇ. ಅವಳು ಸರಿಲ್ಲ. ಆ ದರ್ದ ಮುಂಡೆ ಕಣ್ಣು ಬಿದ್ದರೆ ಉದ್ದಾರ ಅದರ ಊರಲ್ಲಿ ಕಿತ್ತೋದು ನಾನು ಹಾಡ್ಕೊಳಗಿತ್ತಿರು. ಮನೆ ಹಾಳು ಮಾಡ್ಬಿಡ್ತಾಳೆ. ಹುಷಾರಾಗಿರಿ. ಹೆಚ್ಕಟಾಗಿ ನೋಡ್ಕೊ ಗಂಡನ್ನ. ನೀನು ಹೆಚ್ಕಟಾಗಿ ನೋಡ್ಕೊ. ಜಗಿಗ್ಲ ಮಾಡ್ಕೊಂಡು ಬೊಯ್ಯೋದು ಹಾಡೋದು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ. ಏನೋ ಆಯಿತು, ಆಗಿದ್ದಾಗೋಯ್ತು. ನೀ ಸೌರ್ಸ್ಕೊಳ್ದಾನೆ ಇನ್ಯಾರು ಸೌರ್ಸ್ಕೊಂಡರು? ನೀನೇ ಸೌರ್ಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕನವೇ. ಇನ್ನೇನು ಮಾಡೋಕ್ಕತ್ತದು? ಗಂಡದಿರು ತಪ್ಪು ಮಾಡಿಬಿಡ್ತಾರೆ ಗಂಡಸರು. ಅವ್ರು ತಪ್ಪು ಅಂತ ಕಾಣಿಸೋಕಿಲ್ಲ. ಇನ್ನೇನು ಮಾಡೋಕ್ಕಾಗಿಲ್ಲ, ಅವ್ರಿಗೆ ಗೊತ್ತಾಯ್ಕಿಲ್ಲ.
ನಾವು ಹೆಂಗಸ್ರಾದವರು ತಿದ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಹೊಚ್ಕಟ್ಟಾಗಿ ಹೋಗು. ರಮೇಶ್ ಎಲ್ಲ ಸಣ್ಣದ್ರಿಂದ ನೋಡ್ತೀವನಲ್ಲ ಹಿಂಗೆ ಆಡ್ತಿದ್ದಿಲ್ಲ, ಏನೋ ಕೆಟ್ಟಗಳಿಗೆ ಗ್ರಾಚಾರ ಸರಿಯಿಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಂಡವನೇ, ತಲೆ ಕೆಡಿಸ್ಕೊಬೇಡ. ಅಚ್ಚುಕಟ್ಟಾಗಿ ಹೋಗಿ ಮಾಡ್ಕೊಂಡಿರು. ನಿಮ್ಮ ಅಪ್ಪನ ಮನೆ ಕಡೆ ಅವರು ಚೆನ್ನಾಗವ್ರೆ ಕಣಮ್ಮ, ಅವರು ಚೆನ್ನಾಗವ್ರೆ. ನಾನು ಇನ್ಯಾವುದೂ ಹೇಳ್ಕೊಂಡಿದ್ದಿಲ್ಲ ನಮ್ಮ ಅವ್ವ ಅಪ್ಪಂಗೆ. ಹೇಳ್ಕೊಂಡ್ರೆ ಅವರು ನಮ್ಮ ಊರಿಗೆ ಹುಷಾರಿಲ್ಲ, ಆಮೇಲೆ ಹೇಳ್ಬಿಟ್ರೆ ನಮ್ಮ ಅವ್ವ ಗಾಬರಿ ಆಗೋಯ್ತಾಳೆ. ಅದಕ್ಕೆ ನಾನು ಏನೂ ಅಷ್ಟೇ ಹೇಳ್ಕೊಂಡಿದ್ದಿಲ್ಲ. ಎಲ್ಲ ಸರಿ ಆಯ್ತಲ್ಲ ಅದನ್ನೇ ಬೇಡ್ಕೊತಿದ್ದೆ ದೇವ್ರಿಗೆ. ಆಮೇಲೆ ಈತಾಗಿ ನಮ್ಮ ಅವ್ವನ ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನ ಹೇಳ್ಬಿಟ್ರೆ ಎಲ್ಲಿ ಉಸ್ಕಿ ಸರ್ ತಪ್ಪುಬಿಟ್ಟದು ಅಂತ ನನಗೆ ಗಾಬರಿ ಆಯ್ತಿತ್ತು ಕಣಮ್ಮ. ಭಗವಂತ ಏನೋ ಸರಿ ಮಾಡ್ದೆ, ಅದೇ ಭಾರಿ ಸಂತೋಷ ಕಣಮ್ಮ. ಇನ್ನೇನಮ್ಮ ಏನು ಇಲ್ಲ ಕಣ್ಮಗ, ಇನ್ನು ಏನು ಹೇಳನೆ, ಏನು ಹೇಳನೆ ಹೇಳು, ಏನು ಇಲ್ಲ ಕಣವ. ಸರಿ ಒಕ್ಕೋ ಗೊತ್ತಾಯ್ತದೆ, ಬಿಸಿಲು ನತ್ತಿಗೆ ಬಂದ್ಬಿಟ್ರೆ ಕೆಲಸ ಮಾಡೋಕೆ ಆಯ್ತಿಲ್ಲ. ಒಕ್ಕೋ ನಾನು ಮುಂದೆ ಪಾತ್ರೆ ಬೆಳಿಕತ್ತೀನಂತೆ. ಗೋಪಾಲ ನೋಡು, ಅವಳು ಬಟ್ಟೆ ಹೋಗೋಕೇನೋ ಹೋಗವಳೆ, ಆಚೋರಿಂದ ಗ್ಯಾರಂಟಿ ಬರ್ತಾಳೆ ಆಯ್ತಾ. ನೀನು ಮಾತಾಡ್ತಾ ನಿಂತ್ಕೋ, ನಾನು ಮರೆಯಲಿ ಒಂದೆರಡು ಫೋಟೋ ತಗೋತೀನಿ. ಅಲ್ಲಿಂದವ ಹಿಂಬಾಲಿಸ್ಕೊಂಡೆ ಬಂದೀವಿ, ನೀನು ಹೋಗಿ ಮಾತಾಡ್ಸ್ತಾನೆ. ನೀನು ಹಿಂಗೆ ನಿಂತ್ಕೊಂಡಿದ್ಯಲ್ಲ ನೀನು. ಅದೇ ಕನಕ ನೀನು ನೋಡಿದ್ರೆ ಹಿಂಗಂತ ಕೂತಿದ್ಯಲ್ಲ, ಅಲ್ಲ ಯಾರು ಗೊತ್ತಾಗ್ಬೇಡ್ದು ಹಂಗೆ ಮಾತಾಡ್ಸೋಂತಿದೆ. ಅಲ್ಲಿ ಜನಗಳೆಲ್ಲ ಇದ್ರಲ್ಲ, ಅದಕ್ಕೆ ನಾನು ಮಾತಾಡ್ಸಕ್ ಹೋಗ್ಲಿಲ್ಲ. ಜನಗಳೆಲ್ಲ ಹೋಗ್ಲಿ ತಾಳು ಅಂದ್ಬಿಟ್ಟು ಸುಮ್ಮನಾದೆ ಕತೆ. ಬಿಡು ಈಗ ಬರ್ತಾರ ಆ ಕಡೆಯಿಂದ ಏನಂತ ಕೇಳನೆ. ಏನಾರುವೆ ಅವ್ರದ್ದು ಮನೆಯಲ್ಲಿ ಎತ್ತು ಹೊಲ ಎಲ್ಲಿ ಅವ್ರಂಗೆ ಇವ್ರಂಗೆ ಅಂದ್ಬಿಟ್ಟು ವಿಚಾರಿಸ್ತಾರು. ಇಲ್ಲ ಅವ್ರ ಮನೆ ಬಗ್ಗೆನೇ ವಿಚಾರಿಸು, ಏನಾರು ಆಗಲಿ ವಿಚಾರಿಸು. ಇಲ್ಲಿ ಸಿದ್ದಣ್ಣ ಯಾರು, ಆಮೇಲೆ ಇಲ್ಲಿ ತೋಟದ ಮನೆ ಯಾರು ಅಂತ ಏನಾರು ಕೇಳ್ತಾರೆ. ನೀನು ಬರೀ ಒಂದು 5 ನಿಮಿಷ ಇರು ಸಾಕು, ಒಂದು 2 ನಿಮಿಷ ಇರು ಅಷ್ಟೇ, ನಾನೇ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಸರಿ ಕನಕ, ಸರಿ ನೀನು ಹೇಳ್ದಂಗೆ ಆಗಲಿ ಆಯ್ತಾ. ಸರಿ ಕನಕ, ಹಂಗಿದ್ರೆ ಇನ್ನು ಎಷ್ಟೊತ್ತಿರ್ಬೇಕು? ಬರ್ಲಿ ತಾಳು, ಅಲ್ಲ ಬರ್ಲಿ ಆತಾಗಿತಾಗ ಹೋಗ್ಬೇಡ, ಹಂಗೆ ನೋಡ್ಕೊ. ಆಮೇಲೆ ಮರೆಯಾಗಿ ಒಂಟಿಗೆ ಹೋಗ್ಬಿಟ್ಟಾರು, ಆಮೇಲೆ ಅದು ಬೇರೆ ಗ್ರಾಚಾರ ತಂದು ಮಾಡ್ಬಿಟ್ಟು ಆಗ್ಲಿಂದ ಕೈ ಹಾಕೋತೀವಿ ಕೆಲಸ ಇದ್ದಾಗ ಮಾಡ್ಬಿಟ್ಟು. ನೀನೇನು ಸಂಪಾದನೆ ಮಾಡ್ಕೊತಿದ್ದಿ, ಕೆಲಸ ಮಾಡಿದ್ರು ಸಂಪಾದನೆ ಆಯ್ತದೆ, ಮಾಡದಿದ್ರು ಸಂಪಾದನೆ ಆಯ್ತದೆ. ನಮ್ಗೆ ಹಂಗ ನಾನು ನಿನ್ ಕೊಡ್ಬೇಡ್ದ ಕಾಸ, ಕೆಲಸ ಆಗ್ಲಿ ಬಿಡ್ಲಿ ನಾನು ನಿನ್ ಕೊಡ್ಬೇಕು ತಾನೆ. ಓ ಚೆನ್ನಾಗಿ ಮಾತಾಡ್ತಿದ್ದಿ ಕನಕ, ಚೆನ್ನಾಗಿ ಮಾತಾಡ್ತಿದ್ದಿ. ಅಲ್ಲ ಕೆಲಸ ಕೆಟ್ಕೊಂಡು ನಿಂತಿಲ್ವ ಇಲ್ಲಿ ನಾನು? ಏನು ಹಿಂಗೆ ಮಾತಾಡ್ತಿದ್ದಿಲ್ಲ ನೀನು? ಕೆಲಸ ಕೆಟ್ಕೊಂಡು ನಿಂತೀವಿ ನಿನ್ನ ಜೊತೆಗೆ, ನೀನು ನೋಡ್ರೆ ಕೊಡ್ಲೇಬೇಕು ಅಂತ ಇದ್ದಿಲ್ಲ. ಅಯ್ಯೋ ಸರಿ ಕತೆ, ಜಗಳ ತೆಗಿಬೇಡ, ಸುಮ್ಮನಿರು. ಕೊಡಲ್ಲ ಅನ್ನ ನಾನು ಚೆನ್ನಾಗಿ ಮಾತಾಡ್ತಿದ್ದಿ ಒಳ್ಳೆಯ, ಕೊಡಲ್ಲ ಅನ್ನ ಹೇಳು, ಕೊಡ್ತೀನಿ ಕತೆ, ಸುಮ್ಮನಿರು. ಆಮೇಲೆ ಯಾರಿಗೂ ಗೊತ್ತಾಗ್ಬಾರ್ದು, ಗೊತ್ತಾಗ್ಬಾರ್ದು, ಕಾಣ್ಬಾರ್ದಾಗ ನಿಂತ್ಕೊ. ಹುಷಾರು ಆತ ಗೊತ್ಕೋ, ಯಾರು ಗೊತ್ತವ್ರೆ. ನಾನು ಇಲ್ಲೇ ಮನೇಲಿ ನಿಂತಿರ್ತೀನಿ, ಬೇರೆಯವ್ರಿಗೆ ಯಾರು ಕಾಣಿಸ್ಕೊಳಕ್ ಹೋಗ್ಬೇಡ. ಸರಿ ಕನಕ, ನಾನಿಲ್ಲಿ ಕಾಣಿಸ್ಕೊಳಕೋದನು. ಸರಿ ಬಿಡು, ಬಂದಾಗ ಹುಷಾರಾಗಿ ಮಾತಾಡು, ಹುಷಾರಾಗಿ. ಸರಿ 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 ಕಣ್ಮಗ, ಗೊತ್ತಾಯ್ತದೆ, ಹೋಯ್ತೀನಿ. ಹುಷಾರಾಗಿ ಬೆಳಗ್ಬಿಟ್ಟು ಹೋಗು, ಅಕ್ಕಪಕ್ಕದಲ್ಲಿ ಯಾರು ಇಲ್ಲ, ಹುಷಾರು. ಸರಿ ಕತ್ತು ಹೋಗಮ್ಮ, ಸರಿ ಕತ್ತು ಹೋಗು. ಇದೇನು ನಮ್ಮೂರೇ ಅಲ್ವಾ, ಏನು ಕಂಡವ್ರೂರ? ಇನ್ನೇನಮ್ಮ, ಇದೇನು ಇಲ್ಲ ಕಣ್ಮಗ, ಸರಿ ಬರೋಣ. ಸರಿ ಕಣಮ್ಮ, ಭಾರಿ ಒಳ್ಳೆಯನು ಹಿಂಗೆ ಮಾಡ್ಬಿಡ್ತಾಗಿತ್ತು. ಗಂಡ ಹಿಂಗೆ ಮಾಡ್ಬಿಡ್ತಾಗಿತ್ತು. ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.